ಬಗೆಹರಿಸಕ್ಕೆ ರಾಘವೇಂದ್ರ ಕಾರಣ ಅಂತ ನೀವು ಹಾಲಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳಿಕೆ ಕೊಟ್ಟಿದ್ದು ಇಷ್ಟು ದಿವಸ ಏನು ಸಗಣಿ ತಿಂತಿದ್ದಂತ ಹಾಲಪ್ಪ. ಹಾಂ, ಇಷ್ಟು ದಿವಸ ಸಗಣಿ ತಿಂತಿದ್ದಂತ ಓಟ್ ಹಾಕ್ಸ್ಕೊಂಡ ಇಲ್ಲಿ ಹಾಲಪ್ಪ ಮುಂಚೆ ಹೊಸನಗರದಲ್ಲಿದ್ದಾಗ. ಹಾಂ, ಏನು ಮಾತಾಡ್ತಾ ಇದ್ದಾರೆ? ಅದನ್ನು ಹೇಳಿದ್ನಲ್ಲ, ಪುಕ್ಷಡೆ ಭಾಷಣ ಮಾಡೋದಕ್ಕೆ ಬೇಕಷ್ಟು ಜನರಿದ್ದಾರೆ. ಇವೆಲ್ಲ ನಡೆಯೋದಿಲ್ಲ, ಜನರಿಗೆ ಗೊತ್ತಿದೆ ಇವಾಗ ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತೇಳಿ. ಯಾವಾಗಿಂದ ರೀ ಕಾಗೋಡು ತಿಮ್ಮಪ್ಪಾಜಿಯವ್ರಿಗೆ ಡಬಲ್ ಡಾಕ್ಟ್ರೇಟ್ ಕೊಡ್ತಕ್ಕಂಥ ಸಂದರ್ಭ ಅಂತಂದ್ರಲ್ಲಿ ಇನ್ನೂ ಕೂಡ ಸಮಸ್ಯೆ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೊಟ್ಟೆಗಳು ಉರಿ ಆಗ್ತಾಯಿದೆ. ಇದನ್ನು ಸರಿ ಮಾಡಬೇಕು. ಕೂತ್ಕೊಂಡು ಇಲ್ಲಿ ಬರೋದು ಸಮಸ್ಯೆ ಇನ್ನೂ ಸಮಸ್ಯೆ ಬಗೆಹರಿಸೋದ್ರಲ್ಲಿ ರಾಘವೇಂದ್ರವರ ಹರಸಾಹಸ ಎಲ್ಲ ಹರಿದಿದೆ. ಸಮಸ್ಯೆ ಬಗೆಹರಿದಿದೆ. ಯಾರು ಹೇಳಿದ್ದು ನಿಮಗೆ? ಮೊನ್ನೆ ಡೇಟ್ಗೆ ರೀಚ್ ಆಗಲಿಲ್ಲ. ಅದು 2 ವಾರ ಆದಮೇಲೆ ಅಂತೇಳಿ ಡೇಟ್ ಕೊಟ್ಟಿದ್ದಾರೆ. 2 ವಾರನೋ 3 ವಾರನೋ ಡೇಟ್ ಕೊಟ್ಟಿದ್ದಾರೆ. ನಾನು ರೆಗ್ಯುಲರಾಗಿ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ, ಮತ್ತು ಮೊನ್ನೆ ಇವರೆಲ್ಲ ಹೋದಾಗ ಆಫೀಸರ್ಸ್ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೂ ಹೇಳಿದ್ದಾರೆ, ಇಲ್ಲ ಮಧು ಬಂಗಾರಪ್ಪ ಅವರು ನಮಗೆ ಲೆಟ್ರ್ ಪತ್ರ ಬರೆದಿದ್ದಾರೆ, ಅವರು ಕೂಡ ಟೈಮು ಕೂಡ ಕೇಳಿದ್ದಾರೆ, ಮುಂದಿನ ತಿಂಗಳಲ್ಲಿ ಭೇಟಿ ಮಾಡೋದು. ಆದರೆ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ, ಇವರಿಗೆಲ್ಲ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದ್ದಾರೆ. ಆ ಅನ್ಯಾಯನ ಸರಿಪಡಿಸೋಕೆ ಹೇಳಿದ್ರಿ, ಅಲ್ಲೋಗಿ ಭಾಷಣ ಹೊಡೆಯೋಕ್ಕೆ ಹೇಳ್ರಿ, ಇಲ್ಲಲ್ಲ ಇಲ್ಲಿ ಜನರು ಕೇಳ್ತಾರೆ ಅಂತ ಹೇಳಿದರೆ. ಇಲ್ಲ, ಈಗ ಏನಾಗುತ್ತೆ, ನಾನು ಒಂದು ವ್ಯವಸ್ಥೆ ಮಾಡ್ತೀವಿ, ಅದು ಸ್ಪಂದನೆ ಅವರಿಂದ ಇಲ್ಲ ನಮ್ಮಿಂದ ವ್ಯವಸ್ಥೆ ಸರಿಯಾಗಲಿಲ್ಲ ಅಂದರೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ವಿಶ್ವ ಅಂತ ಭಾಳ ಚೆನ್ನಾಗಿ ಪಿಕಪ್ ಆಯಿತು, ಆಮೇಲೆ ಅದು ಕ್ರಮೇಣ ಸರ್ಕಾರದಿಂದ ಆ ಸಪೋರ್ಟ್ ಸಿಗಲಿಲ್ಲ, ಅದು ಹಾಳಾಗೋಗ್ಬಿಡ್ತು. ಹಂಗೆ ಆಗಬಾರ್ದು ಅಂತೇಳಿ ನನ್ನ ಆಸೆ. ಅದಕ್ಕೆ ನಾನೇ ಪರ್ಸ್ನಲಾಗಿ ಇದು ಆ ದೀಪ ಎಲ್ಲ ಕಳಿಸಿದ್ರು. ಯಾವ ಟೈಮಲ್ಲಿ? ದೀಪಾವಳಿ ಟೈಮಲ್ಲಿ CM ಅವ್ರ ಕೈಯಲ್ಲೇ ಎಲ್ಲ ಅದನ್ನ ಕೊಡಿಸಿ, ಅವರಿಗೆಲ್ಲ ಗಿಫ್ಟ್ ಎಲ್ಲ ಕೊಡಿಸಿ ಅದನ್ನೆಲ್ಲ ಮಾಡಿ ಅವಾಗಿಂದ ನಾನು ಕೂಡ ಪರ್ಸ್ನಲಾಗಿ ತೊಗೊಂಡಿದ್ದೀನಿ. ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇಲ್ಲೇ ಹಾಂ, ನೀವು ಈ ಕುತ್ಕೊಂಡು ಕೇಳಿ ಮೆಲ್ಲಕ್ಕೆ ಒಂದು ದಾರನ ತಗೊಂಡು ಬೇರೆ ದೊಡ್ಡ ಒಪ್ಪಗೆ ಒಂದು ಹೆಣೆದು ಬಿಡ್ತೀರಿ. ಏನಿಲ್ಲ, ನಿನ್ನೆ ಏನು ಅಂತೇಳಿ HK ಪಾಟೀಲ್ ಅವ್ರು ಹೇಳಿದ್ದಾರೆ ತಾನೆ, ಅಷ್ಟೇ. ಅದು ಸರ್ಕಾರ ಮತ್ತು ಅವರು ಜೊತೆ ಇರ್ತಕ್ಕಂಥದ್ದು. ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರೋದ್ರಿಂದ ನೀವೇ ಆಗಲಿ ನಾನೇ ಏನೇ ಮಾತಾಡಿದ್ರೂ ಪ್ರಕ್ರಿಯೆ ಕೊಟ್ಟರೇನು ತಪ್ಪಾಗ್ತದೆ. ಅದು ಭಾಳ ದೊಡ್ಡ ವಿಚಾರ, ಅದನ್ನು ನಾವು ಮಾಡಬಾರ್ದು. ನಿನ್ನೆ ಕ್ಯಾಬಿನೆಟಲ್ಲಿ, ಅದಕ್ಕೆ ನಾನು ನಿನ್ನೆ ಬರೋಕ್ಕಾಗಲಿಲ್ಲ. ಅರ್ಜೆಂಟಾಗಿ ಯಾರ್ಯಾರು ಬೆಂಗಳೂರಲ್ಲಿದ್ದೀರಿ ಅವರೆಲ್ಲರೂ ಕ್ಯಾಬಿನೆಟ್ ಕೋರಮ್ ಎಲ್ಲ ಬೇಕಾಗ್ತದಲ್ಲ, ಅದಕ್ಕಷ್ಟೇ. ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲೇ ಈಗ ಮೀಟಿಂಗ್ ಬಂದು ಅದನ್ನು ಭಾಳ ಸ್ಟ್ರಿಕ್ಟಾಗಿ ತಗೋತಾ ಇದ್ದಾರೆ. ಇಡೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಹಾವಳಿ ಏನಿದೆ, ಆ ದಂಧೆ ಏನಿದೆ, ಅದು ಬೇರೆ ಬೇರೆ ರೂಪಕ್ಕೆ ತೊಗೊಂಡು ಹೋಗ್ತಾ ಇದೆ. ಅದೆಲ್ಲರೂ ಕಟ್ ಆಫ್ ಆಗಬೇಕು, ಶಾಂತಿಯುತೆಯಿಂದ ಸಾಕಾರ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ನಾನು DC ಅಲ್ಲ ಸೆಂಟ್ರಲಲ್ಲೇ ಮಾಡ್ತಾ ಇದ್ದೀವಿ. ಈಗ ನಾಳೆನೋ ನಾಡ್ದು CM ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗೇ ಇಟ್ಕೊಳ್ತಾ ಇದ್ದಾರೆ. ಇವತ್ತು ಇಟ್ಕೊಳ್ತಾರೆ. ಅದು ಔಟ್ಕಮ್ ಬರಲಿ. ಬಟ್ CM ಅವರು ಪರ್ಸ್ನಲ್ಲಾಗಿ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ಇದು ಹತೋಟಿ ತಪ್ಪಿ ಹೋಗ್ತಾ ಇದೆ. ಜನರು ಅನ್ಯಾಯವಾಗಿ ಕೆಲವು ವಿಚಾರಗಳಲ್ಲಿ ಪಾಪ ಸಹಕಾರ ಕೇಳ್ಕೊಂಡು ಸಿಕ್ಕಾಕೋತಾ ಇದ್ದಾರೆ. ಅವ್ರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕಾನೂನು ಮಾಡಬೇಕು ಅಂತ ನಂದು ಆಸೆ. CM ಅವರು ಕೂಡ ಅದನ್ನು ಹೇಳಿದ್ದಾರೆ. ಅವ್ರು ಮೀಟಿಂಗ್ ಮಾಡಲಿ, ಅದು ಉನ್ನತ ರಾಜ್ಯ ಮಟ್ಟದಲ್ಲಿ ನಡೆಯೋದ್ರಿಂದ ಜಿಲ್ಲೆಯನ್ನು ಸೇರ್ತದೆ. ಅದು ಜಿಲ್ಲೆದು ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ಕಾಡಾನೆದು ನಾನು ನಿನ್ನೆ ಈಶ್ವರ್ ಖಂಡ್ರೆ ಅವರು ಅಲ್ಲೇ ಸಿಕ್ಕಿದ್ರು ಕ್ಯಾಬಿನೆಟ್ಟಲ್ಲಿ. ನನಗೆ ಶಾರದಕ್ಕನ್ನು ಸ್ವಲ್ಪ ಇದನ್ನೆಲ್ಲ ಕಳಿಸಿದ್ರು, ಏನು ಕೆಲವು ಪೇಪರ್ ಕಟ್ಟಿಂಗ್ ಎಲ್ಲ. ಅವ್ರಿಗೆ ಹೇಳಿದೆ ನಾನು ಹಿಂಗೆ ಅಂಥೇಳಿ, ನೀವು ಬಂದು ಕೆಲವು ಹೇಳಿದ್ರಿ ಈ ಫಾರೆಸ್ಟ್ ಕಾರಿಡೋರ್ ಎಲ್ಲ ನಾವು ಮಾಡ್ತೀವಿ ಅಂಥೇಳಿ, ಅದನ್ನು ಆದಷ್ಟು ಬೇಗ ಇದನ್ನು ಆ್ಯಕ್ಷನಿಗೆ ಹಾಕಿ ಅಂತ. ಇಟ್ ವಿಲ್ ಟೇಕ್ ಸಮ್ ಟೈಮ್, ನೋಡೋಣ. ಹಾಂ, ಶಿವಣ್ಣ ಈಗ ಜಸ್ಟ್ ಮಾತಾಡಿದೆ, ಈಗ ಫ್ಲೈಟಲ್ಲಿ ಕೂತ್ಕೊಂಡ್ರು. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಈಗ ಫ್ಲೈಟಲ್ಲಿ ಆಯಿತು, 1 hour ಆಯಿತು. ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಅವ್ರಿಗೆ ಹೇಳಿದೆ ನಾನು ಇರಲ್ಲ, ಯಾಕೆಂದರೆ ನಾಳೆ 8:15 ಇಲ್ಲಿ ಲ್ಯಾಂಡ್ ಆಗ್ತಾರೆ. ಚೆನ್ನಾಗಾಗಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ನೀವೇ ನೋಡಿ, ನಾನು ಹೆಚ್ಚು ಚರ್ಚೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವ್ರ ಅಭಿಮಾನಿಗಳಿಗೆ ನಾವು ಹೇಳೋ ಬದಲು ಅವ್ರು ಹೇಳಿದ್ರೇ ಚೆನ್ನಾಗಿರ್ತದೆ. ಶಿವಮೊಗ್ಗಕ್ಕೆ ಬೇಡವಾ? ಮತ್ತೆ ಬರ್ತಾರೆ, ಯಾಕೆ ಬರಲ್ಲ? ಬರಲಿ, ಅವ್ರು ಬಂದು ಇಡೀ ಅವರ ರಾಜ್ಯದ ಅಭಿಮಾನಿಗಳಿರ್ತಾರೆ, ಎಲ್ಲರೂ ಹತ್ತಿರ ಇರೋರೆಲ್ಲರೂ ಕೂಡ ಸ್ವಲ್ಪ ದಿವಸ ಆಗ್ತದೆ. ಆಗಲಿ, ಒಂದು 20 ದಿವಸ, 1 ತಿಂಗಳಾಗಲಿ, ಆಮೇಲೆ ಆರಾಮಾಗಿ ಕರೆಸಿ ನಿಮ್ಮನ್ನು ಭೇಟಿ ಮಾಡಿಸಿ ಆಗಲಿ. ಅವ್ರ ಅಭಿಮಾನಿಗಳು ಎಲ್ಲ ಕಡೆಯೂ ಇದ್ದಾರೆ, ಸೊ ಇಲ್ಲೂ ಇದ್ದಾರೆ. ನನಗೂ ಆಸೆ, ನಾನು ನಮ್ಮ ಭಾವವ್ರನ್ನ ಮತ್ತು ನಿಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸ್ಬೇಕಂತ ಅವ್ರಿಗೂ ಕೂಡ ಆಸೆ ಇದೆ. ಬಟ್ ಏನಂದರೆ ಸಂತೋಷ ನೋಡಿ, ದೇವರು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ ಇರ್ಬೋದು, ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಅಭಿಮಾನಿ ದೇವರುಗಳು ಅಂಥೇಳಿ ಹಾಕ್ಬಿಟ್ರು. ದೇವ್ರ ಸ್ಥಾನ ನಿಮಗೆ ಕೊಟ್ಟ ಮೇಲೆ ನಾವೇನೇ ಹೇಳಿದ್ರೂ ಅಪ್ರಸ್ತುತ. ಆದರೆ ಭಾಳ ಸಂತೋಷ, ಅವ್ರು ಚೆನ್ನಾಗಾಗಿ ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ. ಅವ್ರ ಜೊತೆಗೆ ಇದ್ದಾಗೆಲ್ಲ ನಾನು ಅದಕ್ಕೆ ನಂದು ಕೆಲಸ ಏನಿತ್ತು ನಾನು ಮುಗಿಸ್ಕೊಂಡು ಬೇಗ ಬಂದುಬಿಟ್ಟೆ.
ಈಗ ನಾಳೆ ಬರ್ತಾ ಇದೆ. ಸರ್ ಕುರ್ದಾಲ್ ಡಂಪಿಂಗ್ ಯಾರ್ಡ್ ಸಮಸ್ಯೆ ಇದೆ ಅವತ್ತು ಹೇಳಿದ್ರೆ ಇಲ್ಲ, ಅದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಅದನ್ನು ನಾನು ಹೇಳ್ತೀನಿ ಈಗ ಮುಂದಿನ ವಾರದೆಲ್ಲ ತಗೊಳ್ತಾ. ದೂರದು ನನಗೆ ಗೊತ್ತಿಲ್ಲ, ದೂರ ಹಾಗೆ ಆಗ್ತವೆ ಯಾವ್ದಾದ್ರು ಚಿಕ್ಕ ಪುಟ್ಟ ಇದ್ದರೆ. ಬಟ್ ಇವತ್ತು ಈ ಮೀಟಿಂಗ್ ಆಗಲಿ, ಮೀಟಿಂಗ್ ಆದಮೇಲೆ ನಿಮಗೆ ಒಂದು ರಾಜಮಟ್ಟದಲ್ಲಿ ಈ ದಂಧೆ ಥರ ಆಗಬಾರ್ದು, ಹಾವಳಿ ಆಗಬಾರ್ದು, ತೊಂದರೆ ಆಗಬಾರ್ದು. ಅಲ್ಲ, ಎಲ್ಲೇ ಆಗಲಿ ನಾನು ಹೇಳಿದ್ನಲ್ಲ, ಇದು ಭಾಳ ಒಂದು ಸ್ವಲ್ಪ ಮಿತಿ ಮೀರಿ ಹೋಗೋದ್ರಿಂದ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದರು ಇದನ್ನು ಇಲ್ಲಿ ಚರ್ಚೆ ಬೇಡ, ನಾಳೆ ಇದಕ್ಕೆ ಸಬ್ ಕಮಿಟಿ ಇಟ್ಕೊಂಡಿದ್ದೀವಿ. ಸಬ್ ಕಮಿಟಿ ಅಲ್ಲ, ಸಪ್ರೇಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಎಚ್ ಕೆ ಪಾಟೀಲ್ರು, ಕಾನೂನು ಎಲ್ಲರೂ ಅಷ್ಟೇ, ಅದು ಕನೆಕ್ಟೆಡ್ ಎಲ್ಲರೂ ಇರಬೇಕು ಅಂತ ಹೇಳಿದ್ದಾರೆ. ನೋಡೋಣ, ಇವತ್ತೇ ಅವ್ರು ಇರೋದ್ರಿಂದ ಅವ್ರಿಗೆ ಬಿಡೋಣ. ಬಟ್ ಒಂದು, ದಿಸ್ ಹ್ಯಾಸ್ ಟು ಸ್ಟಾಪ್. ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಿಂದ ಆಗಬೇಕು. ಸರ್ಕಾರದಿಂದ ಆಗುತ್ತೆ, ಆದಷ್ಟು ಬೇಗ ಆಗೋದು ಒಳ್ಳೆಯದು. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸಬ್ಜೆಕ್ಟ್ನ ಎತ್ತಿದ್ದಾರೆ. ಸರ್ ಗೋವಿಂದಪುರ ವಿಸಿಟ್ ಮಾಡ್ತಾ ಇಲ್ಲ ಸರ್? ಹೌದು, ಗೋವಿಂದ ಎಲ್ಲ ಬನ್ನಿ ಹೋಗೋಣ. ಎಲ್ಲ ಅಲ್ಲ, ಏನಿಲ್ಲ, ಹೋಗಿ ನೋಡಬೇಕಲ್ಲ. ನೋಡಿಬಿಟ್ಟು ಪಾಪ ಈಗ ಚೆನ್ನಿಯವರೇನೋ ನಾನು ಮಾಡಬೇಕು ಅಂತ ಹೋಗಿ ನೋಡೋಣ. ನೋಡಿಬಿಟ್ಟು ನಾನು ಆಮೇಲೆ ಸರ್ಕಾರದಿಂದ ಹಣ ತರದಿದ್ರೆ ನನ್ನ ಡ್ಯೂಟಿ ಆಗ್ತದೆ. ನಾನು ಹೋಗಿ ಅದನ್ನು ಹೇಳಿ ತರ್ತಕ್ಕಂಥದ್ದು ವ್ಯವಸ್ಥೆ ಮಾಡೋಣ. ತೊಗೊಳ್ಳಿ, ಬನ್ನಿ, ಎಲ್ಲ ಹೋಗೋಣ ಅಲ್ಲಿಗೆ. ಓಕೆ. ಇಲ್ಲ, ಅದನ್ನು ಮೊನ್ನೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೀನಿ, ರಿಪೋರ್ಟ್ ಕೇಳಿದ್ದೀನಿ. ಕೂತ್ಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ದಿವಸದಲ್ಲಿ ನಾನೇ ಒಂದು ಮೀಟಿಂಗ್ ತೊಗೊಂಡು ರಿವ್ಯೂ ಎಲ್ಲ ಮಾಡ್ತೀನಿ. ಎಲ್ಲದೂ ಭ್ರಷ್ಟಾಚಾರ ಅಂತ ಹೇಳೋದಕ್ಕೂ ಹೋಗೋದಿಲ್ಲ. ಕೆಲವು ಆರೋಪಗಳಿದ್ದಾವೆ. ಅದನ್ನು ಆರೋಪಗಳು ಏನಾದ್ರು ಪ್ರೂವ್ ಆದರೆ ಯಾರೇ ಅಧಿಕಾರಿ ಇರಲಿ, ಯಾರೇ ಇರಲಿ, ಅವ್ರ ಮೇಲೆ ಅಂತ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತೊಗೊಳ್ಳೋದಂತೂ ನಿಜ. ಬಟ್ ಜನರ ಮನಸ್ಸಲ್ಲಿ ನಾವು ಹೋದಾಗ ಅಲ್ಲಿ ಕೆಲಸ ಆಗುತ್ತೆ ಅನ್ನೋದು ಭಾವನೆ ಸೃಷ್ಟಿ ಮಾಡೋದು ನನ್ನ ಕರ್ತವ್ಯ. ಈಗ ಇದನ್ನು ಅಲ್ಲ, ಅದಕ್ಕೆ ನಾನು ಡ್ರಾಪ್ ಆಗೋದು ಯಾಕೆ? ಬಿಕಾಸ್ ಅತಿ ಆದಾಗ ಡ್ರಾಪ್ ಆಗಬೇಕು, ಅವ್ರನ್ನೇ ಶಿಕ್ಷೆ ಆಗಬೇಕು, ಯಾರೇ ಆಗಲಿ. ಬಟ್ ಅತಿ ಆದರೆ ನಾನು ಅದನ್ನ ಪ್ರಿಲಿಮಿನರಿ ಜನರಲ್ಲಾಗಿ ಮೀಟಿಂಗ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಹತೋಟಿಗೆ ತರ್ತೀನಿ. ಬಿಕಾಸ್ ಅದೊಂದು ಸ್ವಲ್ಪ ಕಂಪ್ಲೇಂಟ್ ಇದೆ ನನ್ನ ಜಿಲ್ಲೆಯಲ್ಲಿ, ಅದನ್ನು ತರ್ತೀವಿ. ಈಗ ಫಾರೆಸ್ಟ್ ನೀವು ಪ್ರಶ್ನೆ ಕೇಳ್ತಾ ಇಲ್ಲ. ಈಗ ಶರಾವತಿ ಬಿಟ್ಟು ಇದು ನೋಡಿ, ಫಾರೆಸ್ಟ್ದು ಮಾತೆತ್ತಿದ್ರೆ ಫಾರೆಸ್ಟ್ದು ಕೇಳ್ತಾಯಿದ್ರಿ, ನೋಟಿಸ್ ಕೊಡ್ದೆ. ಒಂದು ಹಂತಕ್ಕಿದೆ ಈಗ. ಯಾಕೆಂದರೆ ಸರ್ಕಾರ ಸ್ಪಂದನೆ ಮಾಡಿ ಹುಷಾರಾಗಿ ಮಾಡಬೇಕು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇದೆಲ್ಲ. ಬಟ್ ಅಡ್ಮಿನಿಸ್ಟ್ರೇಷನಲ್ಲಿ ಕರಪ್ಷನ್ ಬಂತು ಅಂದರೆ ಅಲ್ಲಿ ಬಿ ವೆರಿ ತೀಕ್ಷ್ಣವಾಗಿ ನಾನು ಅದನ್ನ ಖಂಡನೆ ಮಾಡಿ ಅದರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ನಾವು ರೆಡಿ ಮಾಡ್ತೀವಿ. ಕಾನೂನಿದೆ, ಅದಕ್ಕೆಲ್ಲ ಲೋಕಾಯುಕ್ತ ಬೇರೆ ಇದೆ. ಅವರು ಇನ್ನೂ ಮೇಲ್ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ತಗೊಳ್ತಾರೆ. ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಆಗಬೇಕು ಇದೇನಾರು ಆದರೂ. ಶರಾವತಿ ಒಳಗಡೆ ಸಮಸ್ಯೆ ಬಗೆಹರಿಸಕ್ಕೆ ರಾಘವೇಂದ್ರ ಕಾರಣ ಅಂತ ನೀವು ಹಾಲಪ್ಪ ಹೇಳಿಕೆ ಕೊಡಿ. ಅವ್ರಿಗೆ ಹೇಳಿಕೆ ಕೊಟ್ಟಿದ್ದು ಇಷ್ಟು ದಿವಸ ಏನು ಸಗಣಿ ತಿಂತಿದ್ದಂತ ಹಾಲಪ್ಪ. ಇಷ್ಟು ದಿವಸ ಸಗಣಿ ತಿಂತಿದ್ದಂತ ಓಟ್ ಹಾಕ್ಸ್ಕೊಂಡ ಇಲ್ಲಿ ಹಾಲಪ್ಪ ಮುಂಚೆ ಹೊಸನಗರದಲ್ಲಿದ್ದಾಗ. ಏನು ಮಾತಾಡ್ತಾ ಇದ್ದಾರೆ? ಅದನ್ನು ಹೇಳಿದ್ನಲ್ಲ, ಪುಕ್ಷಡೆ ಭಾಷಣ ಮಾಡೋದಕ್ಕೆ ಬೇಕಷ್ಟು ಜನರಿದ್ದಾರೆ. ಇವೆಲ್ಲ ನಡೆಯೋದಿಲ್ಲ. ಜನರಿಗೆ ಗೊತ್ತಿದೆ ಇವಾಗ ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತೇಳಿ. ಯಾವಾಗಿಂದ ರೀ ಕಾಗೋಡು ತಿಮ್ಮಪ್ಪಾಜಿಯವ್ರಿಗೆ ಡಬಲ್ ಡಾಕ್ಟ್ರೇಟ್ ಕೊಡ್ತಕ್ಕಂಥ ಸಂದರ್ಭ ಅಂತಂದ್ರಲ್ಲಿ ಇನ್ನೂ ಕೂಡ ಸಮಸ್ಯೆ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೊಟ್ಟೆಗಳು ಉರಿ ಆಗ್ತಾಯಿದೆ. ಇದನ್ನು ಸರಿ ಮಾಡಬೇಕು. ಕೂತ್ಕೊಂಡು ಇಲ್ಲಿ ಬರೋದು ಸಮಸ್ಯೆ ಸಮಸ್ಯೆ ಬಗೆಹರಿಸೋದ್ರಲ್ಲಿ ರಾಘವೇಂದ್ರವರ ಹರಸಾಹಸ ಎಲ್ಲ ಹರಿದಿದೆ. ಸಮಸ್ಯೆ ಬಗೆಹರಿದಿದೆ. ಯಾರು ಹೇಳಿದ್ದು ನಿಮಗೆ? ಮೊನ್ನೆ ಡೇಟ್ ರೀಚ್ ಆಗಲಿಲ್ಲ. ಅದು 2 ವಾರ ಆದಮೇಲೆ ಅಂತೇಳಿ ಡೇಟ್ ಕೊಟ್ಟಿದ್ದಾರೆ. 2 ವಾರನೋ 3 ವಾರನೋ ಡೇಟ್ ಕೊಟ್ಟಿದ್ದಾರೆ. ನಾನು ರೆಗ್ಯುಲರ್ ಆಗಿ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ, ಮತ್ತು ಮೊನ್ನೆ ಇವರೆಲ್ಲ ಹೋದಾಗ ಆಫೀಸರ್ಸ್ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೂ ಹೇಳಿದ್ದಾರೆ. ಇಲ್ಲ, ಮಧು ಬಂಗಾರಪ್ಪ ಅವರು ನಮಗೆ ಪತ್ರ ಬರೆದಿದ್ದಾರೆ. ಅವರು ಕೂಡ ಟೈಮು ಕೂಡ ಕೇಳಿದ್ದಾರೆ. ಮುಂದಿನ ತಿಂಗಳಲ್ಲಿ ಭೇಟಿ ಮಾಡೋದು. ಆದರೆ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ. ಇವರಿಗೆಲ್ಲ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದ್ದಾರೆ. ಆ ಅನ್ಯಾಯನ ಸರಿಪಡಿಸೋಕೆ ಹೇಳಿರಿ. ಅಲ್ಲೋಗಿ ಭಾಷಣ ಹೊಡೆಯೋಕ್ಕೆ ಕೇಳಿರಿ. ಇಲ್ಲ ಇಲ್ಲಿ ಜನರು ಕೇಳ್ತಾರೆ ಅಂತ ಹೇಳಿದರೆ. ಇಲ್ಲ, ಈಗ ಏನಾಗುತ್ತೆ, ನಾನು ಒಂದು ವ್ಯವಸ್ಥೆ ಮಾಡ್ತೀವಿ, ಅದು ಸ್ಪಂದನೆ ಅವರಿಂದ ಇಲ್ಲ ನಮ್ಮಿಂದ ವ್ಯವಸ್ಥೆ ಸರಿಯಾಗಲಿಲ್ಲ ಅಂದರೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ವಿಶ್ವ ಅಂತ ಭಾಳ ಚೆನ್ನಾಗಿ ಪಿಕಪ್ ಆಯಿತು. ಆಮೇಲೆ ಅದು ಕ್ರಮೇಣ ಸರ್ಕಾರದಿಂದ ಆ ಸಪೋರ್ಟ್ ಸಿಗಲಿಲ್ಲ, ಅದು ಹಾಳಾಗೋಗ್ಬಿಡ್ತು. ಹಂಗೆ ಆಗಬಾರ್ದು ಅಂತೇಳಿ ನನ್ನ ಆಸೆ. ಅದಕ್ಕೆ ನಾನೇ ಪರ್ಸ್ನಲಾಗಿ ಇದು ಆ ದೀಪ ಎಲ್ಲ ಕಳಿಸಿದ್ರು. ಯಾವ ಟೈಮಲ್ಲಿ? ದೀಪಾವಳಿ ಟೈಮಲ್ಲಿ CM ಅವ್ರ ಕೈಯಲ್ಲೇ ಎಲ್ಲ ಅದನ್ನ ಕೊಡಿಸಿ, ಅವರಿಗೆಲ್ಲ ಗಿಫ್ಟ್ ಎಲ್ಲ ಕೊಡಿಸಿ ಅದನ್ನೆಲ್ಲ ಮಾಡಿ ಅವಾಗಿಂದ ನಾನು ಕೂಡ ಪರ್ಸ್ನಲಾಗಿ ತೊಗೊಂಡಿದ್ದೀನಿ. ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇಲ್ಲೇ ನೀವು ಈ ಕುತ್ಕೊಂಡು ಕೇಳಿ ಮೆಲ್ಲಕ್ಕೆ ಒಂದು ದಾರನ ತಗೊಂಡು ಬೇರೆ ದೊಡ್ಡ ಒಪ್ಪಗೆ ಒಂದು ಹೆಣೆದು ಬಿಡ್ತೀರಿ. ಏನಿಲ್ಲ, ನಿನ್ನೆ ಏನು ಅಂತೇಳಿ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ತಾನೆ, ಅಷ್ಟೇ. ಅದು ಅದು ಸರ್ಕಾರ ಮತ್ತು
ಅವರು ಜೊತೆ ಇರ್ತಕ್ಕಂಥದ್ದು. ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರೋದ್ರಿಂದ ನೀವೇ ಆಗಲಿ ನಾನೇ ಏನೇ ಮಾತಾಡಿದ್ರೂ ಪ್ರಕ್ರಿಯೆ ಕೊಟ್ರೂ ತಪ್ಪಾಗ್ತದೆ. ಅದು ಭಾಳ ದೊಡ್ಡ ವಿಚಾರ, ಅದನ್ನು ನಾವು ಮಾಡಬಾರ್ದು. ನಿನ್ನೆ ಕ್ಯಾಬಿನೆಟಲ್ಲಿ ಅದಕ್ಕೆ ನಾನು ನಿನ್ನೆ ಬರೋಕ್ಕಾಗಲಿಲ್ಲ. ಅರ್ಜೆಂಟಾಗಿ ಯಾರ್ಯಾರು ಬೆಂಗಳೂರಲ್ಲಿ ಇದ್ದೀರಿ ಅವರೆಲ್ಲರೂ ಕ್ಯಾಬಿನೆಟ್ ಕೋರಮ್ ಎಲ್ಲ ಬೇಕಾಗ್ತದಲ್ಲ, ಅದಕ್ಕಷ್ಟೇ. ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲೇ ಈಗ ಮೀಟಿಂಗ್ ಬಂದು ಅದನ್ನು ಭಾಳ ಸ್ಟ್ರಿಕ್ಟಾಗಿ ತಗೋತಾ ಇದ್ದಾರೆ. ಇಡೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಹಾವಳಿ ಏನಿದೆ, ಆ ದಂಧೆ ಏನಿದೆ, ಅದು ಬೇರೆ ಬೇರೆ ರೂಪಕ್ಕೆ ತೊಗೊಂಡು ಹೋಗ್ತಾ ಇದೆ. ಅದೆಲ್ಲರೂ ಕಟ್ ಆಫ್ ಆಗಬೇಕು, ಶಾಂತಿಯುತೆಯಿಂದ ಸಾಕಾರ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ನಾನು DC ಅಲ್ಲ, ಸೆಂಟ್ರಲಲ್ಲೇ ಮಾಡ್ತಾ ಇದ್ದೀವಿ. ಈಗ ನಾಳೆನ ನಾಡ್ದು CM ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗೇ ಇಟ್ಕೊಳ್ತಾ ಇದ್ದಾರೆ. ಇವತ್ತು ಇಟ್ಕೊಳ್ತಾರೆ. ಅದು ಔಟ್ಕಮ್ ಬರಲಿ. ಬಟ್ CM ಅವರು ಪರ್ಸ್ನಲ್ಲಾಗಿ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ಇದು ಹತೋಟಿ ತಪ್ಪಿ ಹೋಗ್ತಾ ಇದೆ. ಜನರು ಅನ್ಯಾಯವಾಗಿ ಕೆಲವು ವಿಚಾರಗಳಲ್ಲಿ ಪಾಪ ಸಹಕಾರ ಕೇಳ್ಕೊಂಡು ಸಿಕ್ಕಾಕೋತಾ ಇದ್ದಾರೆ. ಅವರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕಾನೂನು ಮಾಡಬೇಕು ಅಂತ ನಂದು ಆಸೆ. CM ಅವರು ಕೂಡ ಅದನ್ನು ಹೇಳಿದ್ದಾರೆ. ಅವ್ರು ಮೀಟಿಂಗ್ ಮಾಡಲಿ, ಅದು ಉನ್ನತ ರಾಜ್ಯ ಮಟ್ಟದಲ್ಲಿ ನಡೆಯೋದ್ರಿಂದ ಜಿಲ್ಲೆಯನ್ನು ಸೇರ್ತದೆ. ಅದು ಜಿಲ್ಲೆದು ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ.